ಉಲೇಮಾ ಪಾಲಿಟಿಕ್ಸ್, ಮುಸ್ಲಿಮರನ್ನ ಬಳಸಿ ಬಿಸಾಡೋ ತಂತ್ರ. ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಕರ್ನಾಟಕ ರಾಜಕಾರಣದಲ್ಲೀಗ ವೋಟ್ ಬ್ಯಾಂಕ್ ಆಟದ ಅಸಲಿ ಮುಖವಾಡ ಕಳಚಿ ಬೀಳ್ತಾ ಇದೆ. ಅಧಿಕಾರಕ್ಕೆ ಬರೋದಕ್ಕೆ ಯಾರ ಹೆಗಲ ಮೇಲೇರಿ ಕಾಂಗ್ರೆಸ್ ಕುಳಿತಿತೋ ಈಗ ಅದೇ ಹೆಗಲನ್ನ ಮೆಟ್ಟಿ ತುಳಿತಾ ಇದೆ. ಮುಸ್ಲಿಂ ಸಮುದಾಯದ ನೋವಿಗಿಂತ ಕೇವಲ ಮತಗಳೇ ಕಾಂಗ್ರೆಸ್ಗೆ ಮುಖ್ಯವಾಗಿವೆ ಎಂಬುದು ಸುಳ್ಳಲ್ಲ. ಕೋಗಿಲು ಥಣಿಸಂದ್ರದ ಕಣ್ಣೀರು ಕಾಣದ ನಾಯಕರಿಗೆ ಜನರ ಮನೆಗಳ ಮೇಲೆ ಬುಲ್ಡೋಸರ್ ಹರಿದಾಗ ಬಾರದ ಮಂತ್ರಿ ಮಹೋದಯರಿಗೆ ಈಗ ದಾವಣಗೆರೆಯ ಉಪಚುನಾವಣೆ ಬಂದ ಕೂಡಲೇ ಉಲೇಮಾಗಳ ನೆನಪಾಗಿದೆ ಅಂದ್ರೆ ಇದು ರಾಜಕೀಯ ಗಿಮಿಕ್ ಅಲ್ಲದೆ ಮತ್ತೇನು. ಚುನಾವಣಾ ಪ್ರಣಾಳಿಕೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ಬಗ್ಗೆ ದೊಡ್ಡ ಭಾಷಣ ಮಾಡಿದ್ದ ನಾಯಕರು ಇಂದು ಅಧಿಕಾರದಲ್ಲಿದ್ರೂ ಅಸಹಾಯಕರಂತೆ ನಟಿಸ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯದ ವಿರುದ್ಧ ಕಾನೂನಿನ ಭಯವಿಲ್ಲದೆ ದ್ವೇಷ ಕಾರ್ತಿರುವ ಶಕ್ತಿಗಳನ್ನ ತಡೆಯುವಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ದ್ವೇಷದ ವಿಷ ಹರಡುವ ಸಂಘಟನೆಗಳನ್ನ ನಿಷೇಧಿಸುತ್ತೇವೆ ಅಂದವರು ಇವತ್ತು ಅದೇ ಶಕ್ತಿಗಳ ಮುಂದೆ ಮೃದು ಧೋರಣೆ ತಾಳ್ತಾ ಇರುವುದು ಯಾರನ್ನ ಮೆಚ್ಚಿಸೋದಕ್ಕೆ? ಸಮುದಾಯ ಸಂಕಷ್ಟದಲ್ಲಿದ್ದಾಗ ಮೌನವಾಗಿದ್ದ ಕಾಂಗ್ರೆಸ್ ನಾಯಕರು ಚುನಾವಣೆ ಬಂದ ಕೂಡಲೇ ಉಲೇಮಾಗಳ ಬಳಿ ದುಂಬಾಲು ಬಿದ್ದಿರೋದು ಇವರ ಸ್ವಾರ್ಥ ರಾಜಕಾರಣಕ್ಕೆ ಹಿಡಿದ ಕನ್ನಡಿಯಾಗಿದೆ. ಅಲ್ಲ, ಈ ನಾಡಿನ ಮಠಾಧೀಶರ ಬಳಿ ಹೋಗುವಾಗ ಅವರ ಪಾದದ ಬಳಿ ಕುಳಿತು ಅಣ್ಣ ಸಪೋರ್ಟ್ ಮಾಡಿ ಅಂತ ಭಿಕ್ಷೆ ಬೇಡುವ ಇದೇ ನಾಯಕರು ಮುಸ್ಲಿಂ ಉಲೇಮಾಗಳು ಮತ್ತು ಮೌಲ್ವಿಗಳನ್ನ ಮಾತ್ರ ಹೋಟೆಲ್ಗಳ ಪ್ಲಾಸ್ಟಿಕ್ ಕುರ್ಚಿಯಲ್ಲಿ ಸಾಲಾಗಿ ಕೂರಿಸಿ ತಮಗ್ ಬೇಕಾದಂಗೆ ಬಳಸ್ಕೊತಿದ್ದಾರೆ. ಬಜೆಟ್ ಮಂಡಿಸುವ ಮುನ್ನ ಸಮುದಾಯದ ಅಭಿವೃದ್ಧಿಯ ಬಗ್ಗೆ ಸಲಹೆ ಕೇಳಲು ಒಬ್ಬನೇ ಒಬ್ಬ ಉಲೇಮಾಗಳನ್ನ ಕರೆಯದ ಸರ್ಕಾರಕ್ಕೆ ಇವತ್ತು ಮತ ಕೇಳೋದಕ್ಕೆ ಅವರೇ ಬೇಕಾಗಿದ್ದಾರೆ. ಇದು ಸಮುದಾಯದ ಆತ್ಮಾಭಿಮಾನಕ್ಕೆ ಮಾಡ್ತಿರುವ ಅತಿ ದೊಡ್ಡ ಅವಮಾನ ಅಲ್ವೇ? ಕೋಗಿಲು ಮತ್ತು ಥಣಿಸಂದ್ರದಲ್ಲಿ ಮುಸ್ಲಿಮರ ಹಾಗೂ ದಲಿತರ ಮನೆಗಳ ಮೇಲೆ ಕಾಂಗ್ರೆಸ್ ಸರ್ಕಾರವೇ ಬುಲ್ಡೋಸರ್ ಹರಿಸಿದಾಗ ಈ ಉಪಮುಖ್ಯಮಂತ್ರಿಗಳಾಗ್ಲಿ ಅಥವಾ ಮುಸ್ಲಿಂ ಶಾಸಕರಾಗ್ಲಿ ಎಲ್ಲಿ ಹೋಗಿದ್ರು? ಅಂದು ಕೊರೆಯುವ ಚಳಿಯಲ್ಲಿ ಹಸುಗೂಸುಗಳೊಂದಿಗೆ ಜನರು ಬೀದಿಗೆ ಬಿದ್ದಾಗ ಮೌನವಾಗಿದ್ದ ನಾಯಕರು ಇಂದು ಉಲೇಮಾಗಳ ಸಭೆ ನಡೆಸ್ತಾ ಇರೋದು ಯಾವ ನ್ಯಾಯ? ಅಂದು ಜನರಿಗೆ ನ್ಯಾಯ ಕೊಡಿಸಲು ಕಾಣದ ಸಮರೋಪಾದಿಯ ಸಭೆಗಳು ಇಂದು ಮಲ್ಲಿಕಾರ್ಜುನ್ ಅವರ ಮಗನ ಗೆಲುವಿಗಾಗಿ ಮಾತ್ರ ಯಾಕೆ ನಡೆಯುತ್ತಿದೆ ಅಂತ ಜನ ಆಕ್ರೋಶಗೊಂಡಿದ್ದಾರೆ. ಬಿಜೆಪಿ ಸರ್ಕಾರ ಕಸಿದುಕೊಂಡ ಮುಸ್ಲಿಮರ 2B ಮೀಸಲಾತಿಯನ್ನ ಪುನಃಸ್ಥಾಪಿಸ್ತೀವಿ ಅಂತ ಪ್ರಚಾರದ ವೇಳೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಗುಡುಗಿದ್ರು. ಆದ್ರೆ ಅಧಿಕಾರಕ್ಕೆ ಬಂದು ಇಷ್ಟು ವರ್ಷ ಆದ್ರೂ ಕೂಡ ಈ ಬಗ್ಗೆ ತುಟಿ ಪಿಟಕ್ಕಂತಿಲ್ಲ. ಈ ಬಗ್ಗೆ ಒಂದೇ ಒಂದು ಗಂಭೀರ ಸಭೆ ನಡೆಸದ ಈ ದೊಣ್ಣೆ ನಾಯಕರು ಇಂದು ಯಾವ ಮುಖ ಹೊತ್ತು ಸಮುದಾಯದ ಮುಂದೆ ಮತ ಕೇಳ್ತಿದ್ದಾರೆ? ಹಿಜಾಬ್ ವಿಚಾರದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣದ ಹಕ್ಕಿನ ಬಗ್ಗೆ ಹಾದಿ ಬೀದಿಯಲ್ಲಿ ಮಾತನಾಡಿದ್ದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಉಲೇಮಾಗಳೊಂದಿಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳುವ ಕಿಂಚತ್ ಆಸಕ್ತಿಯನ್ನ ತೋರ್ಲಿಲ್ಲ. ಸಮುದಾಯದ ಭಾವನೆಗಳ ಜೊತೆ ಚಲ್ಲಾಟ ಆಡ್ತಿರುವ ಈ ಸರ್ಕಾರದ ಮಂತ್ರಿ ಮಹೋದಯರು ಇಂದು ದಾವಣಗೆರೆಯ ಗಲ್ಲಿಗಳಲ್ಲಿ ಮತಕ್ಕಾಗಿ ಠಿಕಾಣಿ ಹೂಡಿದ್ದಾರೆ. ಸಮುದಾಯದ ಅಸ್ತಿತ್ವದ ಪ್ರಶ್ನೆ ಬಂದಾಗ ಜಾಣ ಮೌನ ತಾಳುವ ಇವರಿಗೆ ಕೇವಲ ಮತಗಳ ಮೇಲೆ ಮಾತ್ರ ಕಣ್ಣಿದೆ ಅನ್ನೋದು ಜಗಜ್ಜಾಹೀರಾಗಿದೆ. ದಾವಣಗೆರೆ ಈಗ ರಿಪಬ್ಲಿಕ್ ಆಫ್ ಶಾಮನೂರು ಅನ್ನುವಂತಾಗಿದೆ. ಕಳೆದ 40 ವರ್ಷಗಳಿಂದ ಒಂದೇ ಪ್ರಭಾವಿ ಕುಟುಂಬ ಇಡೀ ಜಿಲ್ಲೆಯನ್ನ ತನ್ನ ಹಿಡಿತದಲ್ಲಿಟ್ಟುಕೊಂಡಿದೆ. ಆ ಕುಟುಂಬದ ಹಿತ ಕಾಯೋದಕ್ಕೆ ಇಡೀ ಮುಸ್ಲಿಂ ಸಮುದಾಯದ ಆತ್ಮಾಭಿಮಾನವನ್ನ ಪಣಕ್ಕಿಟ್ಟಿರೋದು ದೌರ್ಭಾಗ್ಯವೇ ಸರಿ. ಸಮುದಾಯಕ್ಕೆ ಒಬ್ಬ ದಿಟ್ಟ ನಾಯಕತ್ವದ ಕೊರತೆ ಇರೋದನ್ನೇ ಬಂಡವಾಳ ಮಾಡಿಕೊಂಡಿರೋ ಕಾಂಗ್ರೆಸ್ ಕೆಲವು ಸ್ವಾರ್ಥಿ ದೊಣ್ಣೆ ನಾಯಕರನ್ನ ಮುಂದೆ ಬಿಟ್ಟು ಇಡೀ ಸಮುದಾಯವನ್ನ ದಾರಿ ತಪ್ಪಿಸುವ ಹತಾಶ ಪ್ರಯತ್ನವನ್ನ ಮಾಡ್ತಾ ಇದೆ. ಆದ್ರೆ ದಾವಣಗೆರೆಯ ಗ್ರೌಂಡ್ ರಿಯಾಲಿಟಿ ಹೇಳ್ತಾ ಇರೋದೇ ಬೇರೆ. ಹಿರಿಯರು ಅಪ್ಪ ಅಜ್ಜನ ಕಾಲದಿಂದ ಕಾಂಗ್ರೆಸ್ ಎಂದು ಹಳೆ ಪದ್ಧತಿಯಲ್ಲೇ ಇರಬಹುದು. ಆದ್ರೆ ಇಂದಿನ ಯುವಕರು ಮತ್ತು ಮಹಿಳೆಯರು ಹಾಗಲ್ಲ. ಅವರು ಅಸ್ತಿತ್ವದ ಪ್ರಶ್ನೆ ಎತ್ತಿದ್ದಾರೆ. ಬಿಜೆಪಿಯ ಭಯ ತೋರಿಸಿ ನಮ್ಮ ಓಟು ಪಡೆಯೋ ಕಾಲ ಮುಗಿದು ಹೋಯ್ತು, ನಮ್ಮ ಹಕ್ಕಿಗಾಗಿ ನಾವು ನಿಲ್ತೇವೆ ಅನ್ನೋ ಯುವ ಸಮೂಹ ಈಗ ಪರ್ಯಾಯದತ್ತ ಮುಖ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಬಳಸಿ ಬಿಸಾಡುವ ರಾಜಕಾರಣಕ್ಕೆ ಮುಸ್ಲಿಂ ಸಮುದಾಯ ಈ ಬಾರಿ ತಕ್ಕ ಪಾಠವನ್ನ ಕಲಿಸೋದಕ್ಕೆ ಸಜ್ಜಾಗಿದೆ. ಕೇವಲ ಬಣ್ಣ ಬಣ್ಣದ ಭರವಸೆಗಳ ಮೇಲೆ ಸಮುದಾಯ ಬದುಕೋದಕ್ಕೆ ಸಾಧ್ಯ ಇಲ್ಲ. ನಮಗಾಗಿ ನ್ಯಾಯ ಮತ್ತು ಗೌರವ ಬೇಕು ಅನ್ನುವ ಸಿಂಹ ಗರ್ಜನೆ ಈಗ ದಾವಣಗೆರೆಯ ಬೀದಿಗಳಲ್ಲಿ ಕೇಳಿ ಬರ್ತಾ ಇದೆ.
ಕಾಂಗ್ರೆಸ್ನ ಬೆದರಿಕೆ ತಂತ್ರಗಳು ಅಥವಾ ಬಿಜೆಪಿ ಬರುತ್ತೆ ಅನ್ನೋ ಹೆದರಿಸುವ ಮಾತುಗಳು ಇನ್ಮುಂದೆ ಕೆಲಸ ಮಾಡುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ಮತದಾರರು ರವಾನಿಸಿದ್ದಾರೆ. ಈ ಬಾರಿಯ ಉಪಚುನಾವಣೆ ಕಾಂಗ್ರೆಸ್ನ ಅಹಂಕಾರಕ್ಕೆ ಮದ್ದಾಗುತ್ತಾ ಅಥವಾ ಸಮುದಾಯದ ಆತ್ಮಾಭಿಮಾನ ಹೊಸ ಇತಿಹಾಸ ಬರೆಯುತ್ತಾ? ಕಾದು ನೋಡೋಣ. ಸಮಾಜಕ್ಕಾಗಿ ನೋಡ್ತಾ ಇರಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.